ಇವತ್ತು ನಾನು ಒಂದು ಹಳ್ಳಿಯ ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಪ್ರತಿ ವರ್ಷ ಈ ಸಜ್ಜಿ ಸಂಡಿಗೆ ಮಾಡ್ಕೋತೀವಿ. ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಮೊದಲು ಸಜ್ಜಿಯನ್ನು ತೆಗೆದುಕೊಳ್ಳಿ. ನಾನು ಇಲ್ಲಿ 4 kg ಸಜ್ಜಿಯಿಂದ ಮಾಡ್ತಾ ಇರೋದು. ಅದನ್ನು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣ ಹಾಕಿ ಹಾಗೂ ಗಿರಣಿಗೆ ಕೊಟ್ಟು ತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಸಣ್ಣ ರವೆ ಇರ್ತದಲ್ವ, ಆ ರೀತಿ ಬೀಸ್ಕೊಂಡು ಬರ್ರಿ. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆನಿಟ್ಟು 4 kg ಸಜ್ಜಿ ಹಿಟ್ಟಿಗೆ 8 ಲೀಟರ್ ನೀರನ್ನು ಹಾಕಿಕೊಳ್ಳಬೇಕು. ಅದಕ್ಕೆ ಅರ್ಧ ಸ್ಪೂನ್ ಅರಿಶಿಣ, 1 ಕಪ್ ಖಾರದ ಪುಡಿ, ಅರಿಶಿಣ ಸ್ವಲ್ಪ ಕಡಿಮೆ ಹಾಕಿಕೊಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಿಕೊಳ್ಳಿ. ನಂತರ ಇದಕ್ಕೆ 200 ಗ್ರಾಮ್ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಇಷ್ಟವಾಗುತ್ತದೆ ಅಷ್ಟು ನೋಡಿಕೊಂಡು ಹಾಕಿಕೊಳ್ಳಿ. 4 kg ಸಜ್ಜಿಗೆ 2 kg ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಸಂಡಿಗೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಕೊಳ್ಳಿ. ನೋಡಿ, ಒಂದು 4 ಸ್ಪೂನ್ ಜೀರಿಗೆ ಹಾಕಿದರೆ ಸಾಕಾಗುತ್ತದೆ. ಜೀರಿಗೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಕುದಿಯಲು ಬಿಡಿ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಯಾವ ರೀತಿ ಕುದಿ ಬರ್ತಾಯಿದೆ. ಕುದಿ ಬಂದ ನಂತರ ಕೆಳಗಡೆ ತೆಗೆದುಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಸಂಡಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ಹಾಗೂ ವರ್ಷವಾದರೂ ಹಾಳಾಗುವುದಿಲ್ಲ. ಶೇಂಗಾ ಬೀಜದ ಜೊತೆ ಈ ಸಂಡಿಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತದೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಮುಖ್ಯವಾಗಿರುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಂಟಿಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ. ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ಗಂಟಿದ್ದರೆ ಚೆನ್ನಾಗಿ ಬೇಯುವುದಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟೊಂದು ಮಿಕ್ಸ್ ಆದ ನಂತರ ಸಣ್ಣ ಉರಿಯಲ್ಲಿ ಒಂದು 20 ನಿಮಿಷ ಬೇಯಿಸಿಕೊಳ್ಳಿ. ಮುಚ್ಚಳ ಮುಚ್ಚಿ 20 ನಿಮಿಷ ಬೇಯಿಸಿಕೊಳ್ಳಬೇಕು. ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡರೆ ಒಂದು 10 ನಿಮಿಷ ಬೇಯಿಸಿದರೆ ಸಾಕಾಗುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. 10 ನಿಮಿಷಕ್ಕೆ ಒಂದು ಸಲ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಇಷ್ಟೊಂದು ಬೇಯಿಸಿದರೆ ಸಾಕಾಗುತ್ತದೆ. ಇವಾಗ ಇದು ತಣ್ಣಗಾಗಲು ಬಿಡಿ. ನೋಡಿ, ತಣ್ಣಗಾದ ನಂತರ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಇವಾಗ ಕವರ್ ಮೇಲೆ ಹಾಕಿಕೊಳ್ಳಬೇಕು. ಇದು ಬಿಸಿಲಿನಲ್ಲಿ ಮಾಡಿಕೊಳ್ಳಿ. ಬಿಸಿಲಿನಲ್ಲಿ ಮಾಡಿಕೊಂಡರೆ ತುಂಬಾ ಚೆನ್ನಾಗಿ ಬೇಗ ರೆಡಿಯಾಗುತ್ತದೆ. ನೀವು ಫ್ಯಾನಿನ ಕೆಳಗಡೆ ಮಾಡಿಕೊಂಡರೆ 4 ರಿಂದ 5 ದಿವಸ ಬೇಕು. ಬಿಸಿಲಿನಲ್ಲಿ ಮಾಡಿಕೊಂಡರೆ 2 ದಿವಸ ಸಾಕಾಗುತ್ತದೆ. ನೋಡಿ, ಸಣ್ಣದಾಗಿ ಸಂಡಿಗೆ ರೆಡಿ ಮಾಡಿಕೊಳ್ಳಿ. ತಣ್ಣಗಾದ ನಂತರ ಈ ರೀತಿ ಮಾಡಿದರೆ ಬೇಗ ರೆಡಿಯಾಗುತ್ತದೆ. ನೋಡಿ, ಈ ರೀತಿ ಸ್ವಲ್ಪ ತೆಗೆದುಕೊಂಡು ಪಾತ್ರೆಗೆ ಸಂಡಿಗೆ ಕಡಿದುಕೊಳ್ಳಿ. ತುಂಬಾ ಬೇಗ ಮಾಡಿಕೊಳ್ಳಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ನೀವು ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತದೆ ಹಾಗೂ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಇದಕ್ಕೆ ನಾವು ಎಣ್ಣೆಯಲ್ಲಿ ಕರಿಯುವುದು, ಸುಡುವುದು ಏನೂ ಬೇಕಾಗುವುದಿಲ್ಲ. ಹಾಗೆಯೇ ತಿನ್ನಬಹುದು. ತುಂಬ ಟೇಸ್ಟಿಯಾಗಿರುತ್ತದೆ. ಇದರ ಜೊತೆ ಸ್ವಲ್ಪ ಶೇಂಗಾ ಬೀಜವನ್ನು ತೆಗೆದುಕೊಂಡು ತಿಂದರಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ. ನಮ್ಮ ಹಳ್ಳಿ ಕಡೆ ಮಾಡುವ ಈ ಸಜ್ಜಿ ಸಂಡಿಗೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಸಲ ನಮ್ಮ ಬೀದರ್ ಸ್ಪೆಷಲ್ ಸಜ್ಜಿ ಸಂಡಿಗೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಕ್ರಿಸ್ಪಿಯಾಗಿರುತ್ತದೆ. 2 ರಿಂದ 3 ದಿವಸ ಒಣಗಿಸಿದರೆ ಸಾಕಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದೇ ರೀತಿ ನೀವು ಮಾಡಿಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ
ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಂದು ಸಲ ಈ ರೀತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.